ಇದೊಂದು ಸುಮಾರು ಇಲ್ಲಾಂದರೆ ಒಂದು 10 ಮನೆಗಳು ಇರ್ಬೋದು ಇಲ್ಲಿ ನ್ಯಾಯವಾಗಿ ಬೋರ್ವೆಲ್ಗಳು ನೀರು ಬೀಳ್ತಾ ಇಲ್ಲ. ಮತ್ತು ಇಲ್ಲಿಂದ ರೋಡ್ ಕಮ್ಯುನಿಕೇಷನ್ ಇಷ್ಟೇ ಇರೋದು, ಮುಂದಕ್ಕೆಲ್ಲ ಕಾಡು ರೋಡು, ಬಸ್ಗಳ ವ್ಯವಸ್ಥೆ ಇಲ್ಲ. ಇಲ್ಲಿ ನಡ್ಕೊಂಡು ಹೋಗ್ಬೇಕು, ಇಲ್ಲ ಪರ್ಸ್ನಲ್ ವೆಹಿಕಲ್ ಇರಬೇಕಷ್ಟೆ. ನೈಟ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಒಂದು ಆಸ್ಪತ್ರೆಗಳಿಲ್ಲ, ಒಂದು ಮೆಡಿಕಲ್ ಸ್ಟೋರ್ ಇಲ್ಲ. ಇಲ್ಲಿ ರೋಡು ಈ ಥರ ಐತೆ. ಇಲ್ಲಿ ನೈಟಲ್ಲಿ ಹೋದರೆ ಆನೆಗಳ ಕಾಟ. ಇಲ್ಲಿ ಪಕ್ಕ ಕರೆಂಟೊಂದು ಮಾತ್ರ ಕರೆಕ್ಟಾಗಿದೆ. ಅದು ಬಿಟ್ಟರೆ ಈ ರೋಡ್ ವ್ಯವಸ್ಥೆ ನೋಡಿದ್ರೆ ನೈಟಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಮಳೆಗಾಲದಲ್ಲಿ ಹೆಂಗಿರ್ತಾರೆ ಏನೋ. ಇಲ್ಲಿಂದ ಊರಿಗೂ ಕಮ್ಯುನಿಕೇಷನ್ ಇಲ್ಲ ಅಂದರೆ ಒಂದು 10 ಕಿಲೋಮೀಟ್ರ್ ಗಂಟೆ ಇರ್ಬೋದು, 10-15 ಕಿಲೋಮೀಟ್ರು ಊರು ಕಮ್ಯುನಿಕೇಷನ್ ಆಗಬೇಕಾದ್ರೆ. ರೋಡ್ ಈ ಥರ ಐತೆ. ಆದರೆ ಇಲ್ಲಿ ದೇವ್ರು ಬಂದು ನೆಲೆಗೊಂಡವನೆ, ಕಂಬದ ರಾಯ. ವಾತಾವರಣ ಮಾತ್ರ ಚೆನ್ನಾಗಿದೆ, ಬಂದು ಹೋಗೋದು ಕಷ್ಟ, ಬಟ್ ಡೈಲಿ ವಾಸ ಮಾಡೋಕ್ಕಾಗಲ್ಲ ಇಲ್ಲಿ. ಅದ್ರ ಮಧ್ಯೆ ಈ ಸಾಯಂಕಾಲದಲ್ಲಿ ಈ ಆನೆಗಳ ಜಾಗಕ್ಕೆ ನಾವು ಬಂದು ಆನೆಗಳನ್ನ ನಾವು ವೀಡಿಯೋ ಮಾಡ್ತಾಯಿದ್ದೀವಿ. ಇಲ್ಲೊಂದು ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇರ್ತವೆ, ಆದರೂ ಗೊತ್ತಾಗಲ್ದು. ಬರ್ತವೆ, ಕೆರೆಯಲ್ಲಿ ಈಜಾಡ್ಕೋತವೆ, ನೀರು ಕುಡ್ಕೋತವೆ, ಆಟ ಆಡಿಕೊಂಡು ಎಲ್ಲಾರ ಮಳೆ ಸಂದಿಲಿ ಕುಂತಿರ್ತವೆ. ಆದರೆ ನೈಟ್ ಟೈಮ್ಗಳಲ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಭಾರಿ ಕಷ್ಟ. ಇಲ್ಲಿ ಯಾರು ಹೋಗಲ್ಲ, ಫಾರೆಸ್ಟ್ ಅವರು ರೆಸ್ಟ್ರಿಕ್ಷನ್ ಮಾಡ್ಬಿಟ್ಟವ್ರೆ. ಆದರೂ ಲೋಕಲ್ ಓಡಾಡೋಕ್ಕೆ ಸ್ವಲ್ಪ ಕಷ್ಟನೇ.